ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ವಾತಿ ಭಟ್ ಕಿಚನ್. ಇವತ್ತು ನಾವು ಮಾಡ್ತಿರೋದು ದಹಿ ಪೂರಿ. ಇದಕ್ಕೆ ಬೇಕಾಗಿರೋ ಸಾಮಾನು ನೋಡಿ, ಪೂರಿ ಮತ್ತು ಆನಿಯನ್ನು, ಟೊಮೊಟೊ, ಕ್ಯಾರೆಟು, ಬಟಾಣಿ ಇಷ್ಟು ಹಚ್ಚಿಟ್ಕೊಂಡಿದ್ದೀನಿ. ಇದು ಮೀಠಾ ಚಟ್ನಿ, ಇದು ಪುದೀನಾ ಚಟ್ನಿ, ಇದು ಚಾಟ್ ಮಸಾಲ, ಆಮೇಲೆ ಇದು ಆಲೂ ಭುಜಿಯಾ ಚೆನ್ನಾಗಿರುತ್ತೆ ಇದು, ಆಮೇಲೆ ಇದು ಪೊಮಗ್ರನೇಟ್ ದಾಳಿಂಬೆ, ಉಪ್ಪು ಮತ್ತು ದಹಿ, ಮೊಸರು ಇಷ್ಟು ಬೇಕಾಗಿರೋ ಸಾಮಾನು. ಕೊನೆಗೆ ಇದೊಂದು ಆಮ್ಚೂರ್ ಪೌಡರ್ ಚೂರು. ಸೊ ಇವಾಗ ಇದ್ರ ಒಳಗಡೆ ಇದನ್ನೆಲ್ಲ ಹಾಕೋಬೇಕು. ಪೂರಿನ ಒಡ್ಕೊಂಡು ಇದಕ್ಕೆ ನಾವು ಮಾಡಿಟ್ಕೊಂಡಿದ್ದೀವಲ್ಲ, ಆನಿಯನ್ನು, ಬಟಾಣಿ, ಟೊಮೊಟೊ, ಕ್ಯಾರೆಟ್ ತುರಿ ಎಲ್ಲ ಒಂದೊಂದಾಗಿ ಹಾಕ್ಕೊಳ್ತಾ ಬರೋಣ. ಈ ಪೂರಿನ ಕರೆದಿಟ್ಕೊಂಡಿರೋದು ನಾನು. ರೆಡಿಮೇಡ್ ಪೂರಿನೂ ಸಿಕ್ಕುತ್ತೆ, ಪೂರಿನೇ ಸಿಕ್ಕುತ್ತೆ. ಅದನ್ನು ಆಯಿಲಲ್ಲಿ ಫ್ರೈ ಮಾಡಿ ಇದು ಮಾಡ್ಕೊಳ್ಳೋದು, ಅದು ಒಂಥರ ಚೆನ್ನಾಗಿರುತ್ತೆ. ಇದು ನಾವು ಇದಕ್ಕೆಲ್ಲ ಒಂದೊಂದಾಗೆ ಹಾಕ್ಕೊಳ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಎಲ್ಲದನ್ನು ಒಳಗಡೆ ಎಲ್ಲ ಹಾಕ್ಕೊಳ್ತಾ ಇದ್ದಾರೆ. ಇದೆಲ್ಲದಕ್ಕೂ ನಾವು ಎಲ್ಲ ಕ್ಯಾರೆಟ್ ತುರಿ, ಆನಿಯನ್ನು, ಟೊಮೊಟೊ, ಬಟಾಣಿ ಬೇಯಿಸಿಟ್ಕೊಂಡಿದ್ದು ಎಲ್ಲದನ್ನು ನಾವು ಹಾಕ್ಕೊಂಡಾಗಿದೆ ಇದಕ್ಕೆಲ್ಲ. ಓಕೆ, ನೆಕ್ಸ್ಟ್ ನಾವಿದಕ್ಕೆ ಪುದೀನಾ ಚಟ್ನಿ ಒಂದೊಂದಾಗಿ ಹಾಕ್ಕೊಳ್ಳೋಣ ಒಂದೊಂದಕ್ಕೂ. ಈ ಪುದೀನಾ ಚಟ್ನಿಗೆ ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ, ನಾನು ಪುದೀನಾ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಉಪ್ಪು, ಹುಣಸೆ ಹಣ್ಣು ಚೂರು ಇಷ್ಟನ್ನು ಹಾಕ್ಬಿಟ್ಟು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇದೇ ಪುದೀನಾ ಚಟ್ನಿ. ಸೊ ಇದು ಮೀಠಾ ಚಟ್ನಿ ಹಾಕ್ಕೊಳ್ಳೋಣ ಇವಾಗ. ಈ ಮೀಠಾ ಚಟ್ನಿ ಹೆಂಗೆ ಮಾಡಿದ್ದೀನಿ ಅಂತ ಹೇಳಿದ್ರೆ, ಹುಣಸೆ ಹಣ್ಣನ್ನು ಚೆನ್ನಾಗಿ ನೆನೆ ಹಾಕಿಟ್ಕೊಂಡ್ಬಿಟ್ಟು, ಆ ಹುಣಸೆ ಹಣ್ಣಿನ ನೀರು, ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಅದು ಕುದಿಬೇಕು. ಕುದ್ದ ಮೇಲೆ ಅದಕ್ಕೊಂಚೂರು ಖಾರದ ಪುಡಿ, ಉಪ್ಪು, ಬೆಲ್ಲ ಬೇಕಾದಷ್ಟು, ಅಂದರೆ ಅದರ ಸ್ವೀಟ್ನೆಸ್ ಬರೋ ತನಕ ಆ ರೀತಿ ಹಾಕ್ಕೊಳ್ಳೋದು. ಸೊ ಇದು ಮೀಠಾ ಚಟ್ನಿ. ಸೊ ನಾವೀಗ ಪುದೀನಾ ಚಟ್ನಿ, ಮೀಠಾ ಚಟ್ನಿ ಎರಡು ಹಾಕ್ಕೊಂಡಿದ್ದೀವಿ. ಈಗ ಚೂರು ಆಮ್ಚೂರ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಮೇಲ್ಗಡೆ. ಸ್ವಲ್ಪ ಅದೊಂಥರ ಹುಳಿ ಬರುತ್ತೆ, ಚೆನ್ನಾಗಿರುತ್ತೆ, ಅದು ಟೇಸ್ಟ್ ಕೊಡುತ್ತೆ ಒಂಥರ ಆಮ್ಚೂರ್ ಪೌಡರು. ಸೊ ಈಗ ಪೊಮಗ್ರನೇಟ್ ಎಲ್ಲದಕ್ಕೂ ಪೊಮಗ್ರನೇಟ್ ಹಾಕ್ಕೊಳ್ಳೋಣ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.